ಇವತ್ತಿನ ವಿಡಿಯೋದಲ್ಲಿ ಅರಿಶಿನ ಸೋಪ್ ಅಂದರೆ ವೈಲ್ಡ್ ಟರ್ಮರಿಕ್ ಸೋಪ್ನ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 200 ರಿಂದ 250 ಗ್ರಾಮ್ ಆಗೋಷ್ಟು ಸೋಪ್ ಪೇಸ್ಟ್ನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಡಬಲ್ ಬಾಯ್ಲಿಂಗಲ್ಲಿ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಸೋಪ್ ಪೇಸ್ಟ್ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ವೈಲ್ಡ್ ಟರ್ಮರಿಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೇನೆ 6 ರಿಂದ 7 ಡ್ರಾಪ್ಸ್ ಆಗುವಷ್ಟು ಲೆವೆಂಡರ್ ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಡೈರೆಕ್ಟಾಗಿ ಸೋಪ್ ಮೋಲ್ಡ್ಗೆ ಹಾಕೋಬೇಕು. ಸೋಪ್ ಮೋಲ್ಡ್ ಇಲ್ಲ ಅಂತ ಅನ್ನೋರು ಸ್ವಲ್ಪ ಕಪ್ಗೆ ಎಣ್ಣೆನ ಸವರ್ಬಿಟ್ಟು ಅಂದರೆ ಕೊಬ್ಬರಿ ಎಣ್ಣೆನ ಸವರ್ಬಿಟ್ಟು ಈ ಸೋಪ್ ಲಿಕ್ವಿಡ್ನ ಹಾಕಿ 1 ರಿಂದ 2 ಗಂಟೆಗಳ ಕಾಲ ಬಿಡಿ. ನೋಡಿ 2 ಗಂಟೆಗಳ ಕಾಲ ಬಿಟ್ಟಿದೆ ಸೋಪ್ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ. ಈ ಟರ್ಮರಿಕ್ ಸೋಪ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ಇರುವಂತಹ ಕಲೆಗಳೆಲ್ಲ ಕಡಿಮೆ ಆಗುತ್ತೆ. ಸೊ ಅರಿಶಿನ ನಾರ್ಮಲಾಗಿ ಬಳಸಿದ್ರೇ ತುಂಬ ಒಳ್ಳೆಯದು. ಅದರಲ್ಲಿ ಈ ರೀತಿಯಾಗಿ ಸೋಪ್ ರೀತಿಯಾಗಿ ಬಳಸ್ಕೊಂಡ್ರೆ ಡೈಲಿ ನಾವು ಮೈಗೆ ಹಚ್ಚೋದ್ರಿಂದ ಯಾವುದೇ ರೀತಿಯಾದ ಕಲೆಗಳು ಉಳಿಯೋದಿಲ್ಲ. ನೋಡಿ ಸೋಪ್ನ ಸಹ ನೀರಲ್ಲಿ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಆ ಅರಿಶಿನ ಪುಡಿ ಬಣ್ಣ ಬಿಡೋದಾಗಲಿ ಅದು ಯಾವುದೂ ಆಗದೆ ನೀವು ನಾರ್ಮಲ್ ಸೋಪ್ನ ಬಳಸಿ